ತುಂಬ ಖುಷಿ ಆಗ್ತಾಯಿದೆ ನಮ್ಮ ಸಿನಿಮಾ ಎಲ್ಲರ ಕಾಲಿಲ್ಲತ್ತೆ ಕಾಲ ರಿಲೀಸ್ ಆಗ್ತಿದೆ ಅಂತ. ಎಲ್ಲರಿಗೂ ನಮ್ಮೆಲ್ರಿಗೂ ಒಬ್ರು ಫ್ರೆಂಡ್ ಇರ್ತಾರಲ್ಲ, ಟ್ರಿಪ್ ಎಲ್ಲ ಪ್ಲ್ಯಾನ್ ಮಾಡಿ ಈಗ ಬಂದೆ 5 ನಿಮಿಷಕ್ಕೆ ಬಂದೆ, ಈಗ ರೀಚ್ ಆಗ್ತಾ ಇದ್ದೀನಿ 2 ಮಿನಿಟ್ಸು ಅಂತಾರೆ. ಅವರು ಯಾವ್ದಾದ್ರು ಒಂದ್ಸಲ ನಾವು ನಮ್ಕಿನ ಮುಂಚೆ ಅವ್ರು ಬಂದು ನಿಂತ್ಕೊಂಡಾಗ ಇನ್ನೂ ಒಂಥರ ಒಂದು ಫೀಲಿಂಗ್ ಬರುತ್ತಲ್ಲ, ಆ ಫೀಲಿಂಗೇ ನನಗೆ ಇವತ್ತು ಆಗ್ತಾ ಇರೋದು. ನನಗೆ ಎಕ್ಸಾಕ್ಟಾಗಿ ಹೇಳಕ್ಕೆ ಬರ್ತಾರೆ, ಅದಕ್ಕೆ ಎಕ್ಸಾಂಪಲ್ ಕೊಟ್ಟೆ. ಆ್ಯಂಡ್ ಸುಜಯ್ ಸರ್ ಬರೋವಾಗಲೇ ಕೈ ಕಾಲೆಲ್ಲ ನಡುಗ್ತಾ ಇದೆ ಅಂತ ಇದ್ರು. ಪಾಪ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ಸಿನಿಮಾಗೆ. ಆ್ಯಂಡ್ ನಾನು ಕಮ್ಮಿನೇ, ಬಟ್ ಸುಜಯ್ ಸರ್, ಪ್ರೊಡ್ಯೂಸರ್ ಚಂದನ್, ಎಲ್ರಿಗೂ ಈ ಸಿನಿಮಾಗೆ ಕೆಲಸ ಮಾಡಿರೋ ಎಲ್ರಿಗೂ ಒಳ್ಳೇದಾಗಬೇಕು. ಆ್ಯಂಡ್ ಸಿನಿಮಾ ಶೂಟಿಂಗ್ ಆಗಿ ರಿಲೀಸ್ ಆಗೋ ವೇಳೆಯಲ್ಲಿ ಗೌರ್ಮೆಂಟ್ ಚೇಂಜ್ ಆಗೋಗಿದೆ, RCBನೂ ಕಪ್ಗೆ ಎದ್ಬಿಡ್ತು. ಸೊ ನಮ್ಮ ಸಿನಿಮಾ ಗೆಲ್ಲೋದಿಗೆ ಬಾಕಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಏಪ್ರಿಲ್ 17 ಎಲ್ಲರ ಕಾಲಿಳಿತೆ ಕಾಲ ರಿಲೀಸ್ ಆಗ್ತಿದೆ. ಸುಜಯ್ ಅವರಿಗೆ, ಪ್ರೊಡ್ಯೂಸರ್ ಅವರಿಗೆ, ಚಂದನ್ ಅವರಿಗೆ ಜಾಸ್ತಿ ಒಳ್ಳೇದಾಗಲಿ, ಯಾಕಂದರೆ ಅವರು 3 ಜನ ಸ್ವಲ್ಪ ಜಾಸ್ತಿ ಕಷ್ಟಪಟ್ಟಿದ್ದಾರೆ. ಥ್ಯಾಂಕ್ ಯು. ಮ್ಯೂಸಿಕ್ ಡೈರೆಕ್ಟರ್ ಅವ್ರಿಗೂ ತುಂಬ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಹಾಂ ಸರ್, ಅವ್ರಿಗೂ ಒಳ್ಳೇದಾಗಲಿ. ನನಗೆ ಗಂಟಲು ಕಟ್ಟಿದೆ ಸರ್. ಅಜ್ಜಿ ಅಲ್ಲ, ನಮ್ಮ ಅಕ್ಕಂದಿದ್ದು. ಬಟ್ ಹ್ಞೂ ಸರ್, ನನಗೆ ರೆಟ್ರೋ ಸೀರೆ ಬೇಕಿತ್ತು. ಯಾರ ಹತ್ರ ಇದೆ ಅಂತ ನನ್ನ ಸಿಸ್ಟರ್ಸ್ ಕೇಳ್ತಿದ್ದೆ. ನಮ್ಮ ಅಕ್ಕ ಒಬ್ಳು ಧಾರಾಳವಾಗಿ ತೊಗೊಳ್ಳೆ, ನಂದು ಉಟ್ಕೊಳ್ಳೆ ಅಂತ. ಅದಕ್ಕೆ ನಮ್ಮ ಅಕ್ಕನ ಸೀರೆ ಉಟ್ಕೊಂಡ್ಬಂದಿದ್ದೆ ಅಷ್ಟೇ. ಡೈರೆಕ್ಟ್ರ್ ಹೇಳಿದ ಮಾತು ಕೇಳೋಣ ಅಂತ. ಅವ್ರು ಎಲ್ಲರ ಹತ್ರ ಹೇಳ್ತಾರೆ, ನಾನು ಅವ್ರ ಮಾತು ಕೇಳಲ್ಲ ಅಂತ. ಅದು ಟ್ರಂಕಲ್ಲಿ, ಆಫೀಸಲ್ಲಿ ಎಲ್ಲೋ ಮೂಲೆಯಲ್ಲಿ ಧೂಳು ಹೊಡಿತಾ ಇದೆ. ಎಲ್ಲೋ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅರ್ಚನಾ. ಆಲ್ ದಿ ಬೆಸ್ಟ್.